ವೆಲ್ಕಮ್ ಬ್ಯಾಕ್ ಟು ರಿತು ಕ್ರಿಯೇಷನ್ಸ್. ಸೊ ನಾನು ತುಂಬ ದಿನ ಆಯ್ತಲ್ವಾ ವಿಡಿಯೋ ಹಾಕಿ, ಆಲ್ಮೋಸ್ಟ್ 9 ಮಂತ್ಸ್ ಆಗ್ತಾ ಬಂತು. ಲಾಸ್ಟ್ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಚೈನ್ ಸ್ಟಿಚ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ನೆಟ್ ಕ್ಲಾತ್ ಮೇಲೆ. ಆ್ಯಂಡ್ ಇವಾಗ ಚೈನ್ ಸ್ಟಿಚ್ಚು ಪಾಪ್ಲಿನ್ ಕ್ಲಾತ್ ಮೇಲೆ ಯಾವ ರೀತಿ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ ಆ್ಯಂಡ್ ನೀಡಲ್ಲು ನೋಡಿ ಈ ಥರ. ಸೊ ಇವಾಗ ಚೈನ್ ಸ್ಟಿಚ್ ಯಾವ ಥರ ಹಾಕೋದು ಅಂತ ನೋಡೋಣ. ಫಸ್ಟ್ ನಾವಿಲ್ಲಿ ನೀವು ನೋಡ್ತಿರ್ಬೋದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಥ್ರೆಡ್ನ. ಸ್ಟಾರ್ಟಿಂಗಲ್ಲಿ ಈ ಥರ ನಾಟ್ ಹಾಕಿ ಒಂಚೂರು ದಪ್ಪನೇ ಇರಲಿ, ಇಲ್ಲಾಂದರೆ ಬಟ್ಟೆಯಿಂದ ಎಳ್ಕೊಂಡು ಬರುತ್ತೆ ಮೇಲೆ. ಒಂಚೂರು ದೊಡ್ಡದಾಗಿ ಹಾಕಿ ನಾಟು ಈ ಥರ ಹಾಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾಟ್ ಹಾಕಿದ್ಮೇಲೆ ಥ್ರೆಡ್ನ ಯಾವ ರೀತಿ ಇಟ್ಕೋಬೇಕು ಅಂತ ನೋಡೋಣ. ನೋಡಿ ನಾಟ್ ಏನಿದೆ ಅಲ್ಲ ಈ ಥರ ಇಲ್ಲಿ ಈ ಥರ ಇಟ್ಕೊಂಡು ಈ ತೋರ್ ಬೆರಳು ಏನಿದೆ ಅಲ್ವಾ, ಈ ಬೆರಳಿಗೆ ಈ ಥರ ದಾರಾಣ ಸುತ್ಕೋಬೇಕು ಈ ಥರ. ಆ್ಯಂಡ್ ಇದು ಈ ಎಡಗೈಯಲ್ಲಿ ಈ ತರ ದಾರಣ ತಗೊಂಡು ಅಂಡ್ ಈ ಲೆಫ್ಟ್ ಹ್ಯಾಂಡ್ ನ ನಾವು ಕೆಳಗಡೆ ತಗೋತೀವಿ. ಈ ಕ್ಲಾತ್ ಏನಿದೆ ಅಲ್ವಾ ಆರಿ ಸ್ಟ್ಯಾಂಡ್, ಈ ಆರಿ ಸ್ಟ್ಯಾಂಡ್ ಕೆಳಗಡೆ ತಗೋತೀವಿ. ಲೆಫ್ಟ್ ಹ್ಯಾಂಡ್ ಅಲ್ಲಿರೋ ಥ್ರೆಡ್ ನ ಇಲ್ಲಿ ಕೆಳಗಡೆ ತಗೋತೀವಿ. ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ನಾವು ಈ ತರ ನೀಡಲ್ನ ಹಿಡ್ಕೋತೀವಿ. ನಿಮ್ಗೆ ಏನಾದ್ರೂ ಇದು ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ನಾನು ಲಾಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ, ಅದರಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಯಾವ ತರ ಥ್ರೆಡ್ ನ ಹಿಡ್ಕೋಬೇಕು, ಯಾವ ತರ ನೀಡಲ್ನ ಹಿಡ್ಕೋಬೇಕು ಅಂಡ್ ಥ್ರೆಡ್ ಹೇಗೆ ಮೇಲ್ ಬರುತ್ತೆ ಅಂತ. ಅದರಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬೋದು, ಕ್ಲಾರಿಟಿ ಇದೆ. ನೆಕ್ಸ್ಟ್ ಇವಾಗ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನು ಈ ಕ್ಲಾತ್ ಮೇಲೆ ಈ ತರ ಒಂದು ಲೈನ್ ಹಾಕೊಂಡಿದ್ದೀನಿ ನೋಡಿ. ಒಂದು ಸ್ಟ್ರೇಟ್ ಲೈನ್ ಹಾಕೊಂಡು ಇದ್ರ ಮೇಲೆ ಈ ಲೈನ್ ಮೇಲೇನೆ ನಾವು ವರ್ಕ್ ಮಾಡಬೇಕು. ಈ ತರ ಬಾಟಮ್ ಟು ಟಾಪ್ ಈ ತರ ಎರೋ ಮಾರ್ಕ್ ಹಾಕಿದೀನಿ ಅಲ್ವಾ, ಈ ತರ ಕೆಳಗಡೆಯಿಂದ ಮೇಲೆ ಈ ತರ ವರ್ಕ್ ಮಾಡಬೇಕು. ಅಂಡ್ ನಾವು ಆರಿ ವರ್ಕ್ ಅಲ್ಲಿ ಎಲ್ಲಾ ರೀತಿಯಿಂದನೂ ನಾವು ಎಲ್ಲಾ ಸೈಡ್ ಇಂದಾನು ವರ್ಕ್ ಮಾಡ್ಬೇಕಾಗುತ್ತೆ. ಬರೀ ಕೆಳಗಡೆಯಿಂದ ಮೇಲೆ ಅಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ. ಬಾಟಮ್ ಟು ಟಾಪ್ ಅಂಡ್ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಅಂಡ್ ರೈಟ್ ಟು ಲೆಫ್ಟ್, ಈ ತರ ಎಲ್ಲಾ ಡೈರೆಕ್ಷನ್ ಅಲ್ಲೂ ನಾವು ಚೈನ್ ಸ್ಟಿಚ್ ಹಾಕೋದನ್ನ ಕಲ್ತ್ವಿ ಅಂದ್ರೆ ನಮ್ಗೆ ಯಾವುದೇ ತರ ವರ್ಕ್ ಮಾಡೋದಕ್ಕೂ ಕಷ್ಟ ಅನ್ಸೋದಿಲ್ಲ. ಈಸಿಯಾಗಿ ನಾವು ಎಲ್ಲ ವರ್ಕ್ ನ ಮಾಡಬಹುದು. ಫಸ್ಟ್ ಚೈನ್ ಸ್ಟಿಚ್ ಬಾಟಮ್ ಟು ಟಾಪ್ ಯಾವ ತರ ಹಾಕೋದು ಅಂತ ನೋಡೋಣ. ನೋಡಿ ಈ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ತರ ನಾವು ಥ್ರೆಡ್ ಇಟ್ಕೊಂಡಿರ್ತೀವಲ್ವಾ, ಇದನ್ನ ಹೀಗೆ ಈ ಸ್ಟ್ಯಾಂಡ್ ಏನಿದೆ ಅಲ್ವಾ, ಕ್ಲಾತ್ ಏನಿದೆ ಅಲ್ವಾ, ಇದ್ರ ಕೆಳಗಡೆ ಹಾಕ್ತೀವಿ ಲೆಫ್ಟ್ ಹ್ಯಾಂಡ್ ಇಂದ. ಅಂಡ್ ನೀಡಲ್ ಈ ಪಾಯಿಂಟ್ ಅಲ್ಲಿ ಈ ತರ ಟಕ್ ಮಾಡ್ತೀವಿ. ಈ ತರ ಟಕ್ ಮಾಡಿದಾಗ ನಮ್ಗೆ ಈ ಥ್ರೆಡ್ ಏನಿದೆ ಅಲ್ವಾ ಈ ತರ ಬರುತ್ತೆ. ಇದು ಕೆಳಗಡೆ ಥ್ರೆಡ್ ಇರುತ್ತೆ, ಇಲ್ಲಿ ಮೇಲೆ ನೀಡಲ್ಲು ಅಂಡ್ ಈ ಎರಡರ ಮಧ್ಯೆ ನಮ್ಗೆ ಕ್ಲಾತ್ ಇದೆ. ಆ ಕ್ಲಾತ್ ಇಂದ ಈ ಸೂಜಿನ ಈ ತರ ಕೆಳಗಡೆ ಟಕ್ ಮಾಡಿದಾಗ ಕೆಳಗಡೆ ನಮ್ಗೆ ದಾರ ಸಿಗುತ್ತೆ, ಈ ತರ ಥ್ರೆಡ್ ಸಿಗುತ್ತೆ. ಇದನ್ನ ಈ ತರ ಹಿಂಗೆ ಮೇಲೆ ಎತ್ಕೊಂಡ್ ಬರ್ಬೇಕು. ನೋಡೋಣ ಇವಾಗ. ನೋಡಿ ನಾನಿಲ್ಲಿ ಸೂಜಿನ ಕೆಳಗಡೆ ಟಕ್ ಮಾಡ್ತಿದ್ದೀನಿ. ಈ ತರ ದಾರ ಮೇಲೆ ಬರುತ್ತೆ. ಈ ತರ ದಾರ ಮೇಲೆ ಬಂದಾಗ ಅಂಡ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾವು ಈ ಥ್ರೆಡ್ ನ ಹಿಂಗೆ ಇಟ್ಕೊಂಡಿರ್ಬೇಕು, ಕೆಳಗಡೆ ಇಟ್ಕೊಂಡಿರ್ಬೇಕು ಈ ತರ. ಇವಾಗ ಈ ನೀಡಲ್ ಏನಿದೆ ಅಲ್ವಾ, ನಾವು ಈ ತರ ಸ್ಟ್ರೇಟ್ ಆಗಿ ಇಟ್ಕೊಂಡಿರ್ಬೇಕು. ನಾವು ನೀಡಲ್ನ ಈ ತರ 90 ಡಿಗ್ರಿ ಆಂಗಲ್ ಅಲ್ಲೇ ಇರಬೇಕು, 90 ಡಿಗ್ರಿ ಆಂಗಲ್ ಅಲ್ಲೇ ಇರಬೇಕು. ಇದು ಇವಾಗ ಇಲ್ಲೊಂದು ಲೂಪ್ ಕ್ರಿಯೇಟ್ ಆಯ್ತಲ್ವಾ, ಇದನ್ನ ಈ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೆಳಗಡೆ ಸ್ವಲ್ಪ ಎಳ್ಕೊಳ್ಳಿ. ಅಂಡ್ ಮತ್ತೆ ಆ ಚೈನ್ ಒಳಗಡೆ ಈ ತರ ನಾವು ನೀಡಲ್ನ ಟಕ್ ಮಾಡಿದಾಗ ಮತ್ತೆ ಆ ಸೂಜಿಗೆ ದಾರಾಣ ಸುತ್ತಬೇಕು. ಸುತ್ತಿ ಮತ್ತೆ ದಾರಾಣ ಈ ತರ ಮೇಲೆ ಎಳ್ಕೋಬೇಕು. ನೋಡಿ ಈ ತರ ಮತ್ತೆ ಇನ್ನೊಂದು ಲೂಪ್ ಕ್ರಿಯೇಟ್ ಆಗುತ್ತೆ ಚೈನ್. ಸೇಮ್ ಇದೇ ತರ ನಾವು ಈ ಲೈನ್ ಏನಿದೆ ಅಲ್ವಾ, ಈ ಲೈನ್ ಮೇಲೆ ಸ್ಟ್ರೇಟ್ ಆಗಿ ಹಾಕೊಂಡು ಹೋಗ್ಬೇಕು. ನೋಡಿ ಈ ತರ ಹೀಗೆ ಸೇಮ್ ಇದೇ ತರ ನಾವು ಎಲ್ಲಾ ಚೈನ್ ನ ಈ ತರ ಹಾಕೊಂಡು ಹೋಗ್ಬೇಕು. ನೋಡಿ ಈ ತರ ಲೂಪ್ ಕ್ರಿಯೇಟ್ ಆಯ್ತಲ್ವಾ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಸ್ಮಾಲ್ ಚೈನ್ ಹಾಕ್ಬೇಕು ಅಂತ ಏನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಡಿಸ್ಟೆನ್ಸ್ ಅಲ್ಲಿ ನೀವು ಹೀಗೆ ಪ್ರಾಕ್ಟೀಸ್ ಮಾಡಬಹುದು. ಬರ್ತಾ ಬರ್ತಾ ಈ ಚೈನ್ ಏನಿದೆ ಅಲ್ವಾ, ಇದನ್ನ ಸ್ಮಾಲ್ ಮಾಡ್ತಾ ಹೋಗ್ಬೇಕು ನಾವು. ಈ ತರ ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಈಸಿ, ಕಲಿಯೋದು ಈಸಿ. ನೋಡಿ ಈ ತರ ಈ ಲೂಪ್ ಏನಿದೆ ಇದ್ರ ಒಳಗಡೆ ಈ ತರ ಆ ಲೈನ್ ಮೇಲೆ ಈ ತರ ಟಕ್ ಮಾಡಿದಾಗ ಈ ಕೆಳಗಡೆ ಇರೋ ದಾರಾನ ಸೂಜಿಗೆ ಒಂದ್ ರೌಂಡ್ ಸುತ್ತಬೇಕು. ಸುತ್ತಿ ಈ ಸೂಜಿನ ಈ ತರ ಮೇಲೆ ಎಳ್ಕೊಂಡ್ಬರ್ಬೇಕು. ಗೊತ್ತಾಗ್ತಿದೆ ಅನ್ಕೋತೀನಿ. ಸೇಮ್ ಇದೇ ತರ ನಾವು ಈ ಲೈನ್ ಮೇಲೆನೆ ಸ್ಟ್ರೇಟ್ ಆಗಿ ಚೈನ್ ಸ್ಟಿಚ್ ನ ಹಾಕೊಂಡ್ ಬರ್ಬೇಕು. ಹೀಗೆ ಚೈನ್ ಸ್ಟಿಚ್ ನ ಫುಲ್ ಲೈನ್ ಮೇಲೆ ಇದೇ ರೀತಿ ಹಾಕೊಂಡ್ ಬರ್ಬೇಕು. ನೋಡಿ ಈ ತರ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಸೊ ಇದೇ ತರ ನಾವು ಇವಾಗ ಬಾಟಮ್ ಇಂದ ಟಾಪ್ ವರ್ಗೂ ಹಾಕ್ತೀವಲ್ವಾ, ಇವಾಗ ನಾವು ಎಲ್ಲ ಡೈರೆಕ್ಷನ್ ಅಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಬಾಟಮ್ ಇಂದ ಟಾಪ್ ಹಾಕಿದ್ವಿ, ಇವಾಗ ಟಾಪ್ ಇಂದ ಬಾಟಮ್ ಗೆ ಸೇಮ್ ಇದೇನಿದೆ ಅಲ್ವಾ, ನಾವು ಈ ತರ ಮುಂದೆ ಮುಖ ಮಾಡಿ ಇಟ್ಕೊಂಡಿರ್ತೀವಿ. ಕೆಳಗಡೆಯಿಂದ ಮೇಲೆ ವರ್ಕ್ ಮಾಡ್ಬೇಕಾದ್ರೆ, ಮೇಲಿಂದ ಕೆಳಗಡೆ ವರ್ಕ್ ಮಾಡ್ಬೇಕಾದ್ರೆ ಹೀಗೆ ನಮ್ ಕಡೆ ಇದ್ರ ಮುಖ ಮಾಡ್ಕೊಂಡಿರ್ತೀವಿ, ಅಷ್ಟೇ ವ್ಯತ್ಯಾಸ. ಇವಾಗ ಮೇಲಿಂದ ಕೆಳಗಡೆ ನೋಡಿ, ಸೂಜಿನ ನನ್ ಕಡೆ ಮುಖ ಮಾಡಿ ಇಟ್ಕೊಂಡಿದೀನಿ. ಈ ತರ ಇಲ್ಲಿ ಟಕ್ ಮಾಡಿ ಕೆಳಗಡೆ ಇರೋ ದಾರನ ಈ ಸೂಜಿಗೆ ಒಂದ್ಸಲ ರೌಂಡ್ ಹಾಕಿ ಈ ತರ ದಾರನ ಮೇಲ್ ತಗೋತೀವಿ. ಹೀಗೆ ಒಂದ್ಸಲ ಈ ಚೈನ್ ಏನಿದೆ ಅಲ್ವಾ, ಇದ್ರ ಒಳಗಡೆ ಈ ತರ ಹಿಂಗ್ ಸೂಜಿ ಟಕ್ ಮಾಡಿದ್ಮೇಲೆ ದಾರನ ಅದಕ್ಕೆ ಸುತ್ತೀವಿ. ಸುತ್ತಿ ಮೇಲೆ ಎಳ್ಕೋಬೇಕಾದ್ರೆ ಒಂದ್ ರೌಂಡ್ ಈ ತರ ಹಿಂದೆ ತಿರುಗಿಸಿ ಮತ್ತೆ ಹಿಂಗೆ ಮುಂದೆ ತಗೋತೀವಿ. ಈ ತರ ಅಲ್ಲಿ ಚೈನ್ ಕ್ರಿಯೇಟ್ ಆಗುತ್ತಲ್ವಾ, ಹಿಂಗೆ ಒನ್ ಬೈ ಒನ್, ಒಂದ್ ಚೈನ್ ಒಳಗಡೆ ಒಂದ್ ಚೈನ್ ಇದೇ ತರ ಕಂಟಿನ್ಯೂ ಆಗಿ ಹಾಕೊಂಡ್ ಬರ್ಬೇಕು. ಸ್ಲೋ ಆಗಿ ಹಾಕಿ ಸ್ಟಾರ್ಟಿಂಗ್ ಅಲ್ಲಿ. ಅಂಡ್ ಫಸ್ಟ್ ನಾವು ಫಾಸ್ಟ್ ಆಗಿ ಕಲಿತೀವಿ ಅಂದ್ರೆ ಆಗೋದಿಲ್ಲ, ಫಸ್ಟ್ ಸ್ಲೋ ಆಗಿ ಟ್ರೈ ಮಾಡಿ. ವರ್ಕ್ ಸ್ಲೋ ಇದ್ರೂ ಪರವಾಗಿಲ್ಲ, ನಿಮ್ಗೆ ನೀಟ್ ಆಗಿರ್ಬೇಕಷ್ಟೇ. ನೀವು ಎಷ್ಟು ನೀಟಾಗಿ ಎಷ್ಟು ಪೇಷನ್ಸ್ ಇಂದ ಕಲಿತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ನೀವು. ಪೇಷನ್ಸ್ ಇರಬೇಕು ಆರಿ ವರ್ಕ್ ಅಲ್ಲಿ ತುಂಬಾ, ಇಲ್ಲ ಅಂದ್ರೆ ವರ್ಕ್ ಹಾಳಾಗೋಗುತ್ತೆ. ಎಷ್ಟು ನೀಟಾಗಿ ಕಲಿತೀರಾ ಅನ್ನೋದು ಇಂಪಾರ್ಟೆಂಟು. ಅಂಡ್ ಒಂದ್ಸಲ ನೀವು ಪರ್ಫೆಕ್ಟ್ ಆದ್ರೆ ನೆಕ್ಸ್ಟ್ ಯಾವ ಲೆವೆಲ್ ಬೇಕಾದ್ರೂ ವರ್ಕ್ ಮಾಡ್ಬೋದು ನೀವು. ಅಂಡ್ ಆಟೋಮೆಟಿಕ್ ಅದು ಸ್ಲೋ ಇರೋ ವರ್ಕ್ ನಾವು ಆಟೋಮೆಟಿಕ್ ಆಗಿ ಫಾಸ್ಟ್ ಆಗುತ್ತೆ. ಅದು ನಾವು ನೀಟಾಗಿ ಕಲಿಬೇಕು ನಾವು ಫಸ್ಟ್. ಈ ತರ ಚೈನ್ ಸ್ಟಿಚ್ ನ ಈ ತರ ನೋಡಿ ಹೀಗೆ ಆ ಲೈನ್ ಮೇಲೆ ಕಂಟಿನ್ಯೂ ಆಗಿ ಇದೇ ತರ ಹಾಕೊಂಡ್ಬರ್ಬೇಕು. ನೆಕ್ಸ್ಟ್ ನಾನಿಲ್ಲಿ ನಾಟ್ ಹಾಕೋತಿದ್ದೀನಿ. ಸೊ ಇದೇ ತರ ನೀವು ಎಲ್ಲಾ ಡೈರೆಕ್ಷನ್ ಅಲ್ಲೂ ಪ್ರಾಕ್ಟೀಸ್ ಮಾಡಿ ನೋಡಿ. ಬಾಟಮ್ ಟು ಟಾಪ್ ಆಯ್ತು, ಟಾಪ್ ಟು ಬಾಟಮ್ ಆಯ್ತು. ಇವಾಗ ಲೆಫ್ಟ್ ಟು ರೈಟ್ ಮತ್ತೆ ರೈಟ್ ಟು ಲೆಫ್ಟ್ ನೋಡೋಣ. ನೆಕ್ಸ್ಟ್ ಇವಾಗ ಲೆಫ್ಟ್ ಟು ರೈಟ್ ನೋಡಿ, ಈ ತರ ಲೈನ್ ಹಾಕೋತಿದ್ದೀನಿ. ಲೆಫ್ಟ್ ಟು ರೈಟ್ ಈ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ ಇದಾದ್ಮೇಲೆ ರೈಟ್ ಟು ಲೆಫ್ಟ್ ಈ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತೀನಿ ನೋಡಿ. ಫಸ್ಟ್ ಲೆಫ್ಟ್ ಇಂದ ರೈಟ್ ನೋಡೋಣ. ಇಲ್ಲಿ ದಾರನ ತಗೋತೀನಿ ಈ ತರ ನೋಡಿ. ಇದು ಸೂಜಿ ಏನಿದೆ ಈ ತರ ರೈಟ್ ಗೆ ಮುಖ ಮಾಡಿ ಇಟ್ಕೋಬೇಕು. ನಾವು ಯಾವ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತೀವೋ ಆ ಕಡೆ ಮುಖ ಮಾಡಿ ಇಟ್ಕೋಬೇಕು. ಇವಾಗ ನಾನು ಲೆಫ್ಟ್ ಇಂದ ರೈಟ್ ಗೆ ವರ್ಕ್ ಮಾಡ್ತಿದ್ದೀನಿ. ಸೊ ಈ ತರ ರೈಟ್ ಗೆ ಇಟ್ಕೋತೀನಿ, ಈ ತರ ರೈಟ್ ಗೆ ಮುಖ ಮಾಡಿ ಇಟ್ಕೋತೀನಿ ನೋಡಿ. ಈ ತರ ಇಲ್ಲಿ ಟಕ್ ಮಾಡಿ ಹೀಗೆ ದಾರನ ಮೇಲೆ ಎಳ್ಕೊಂಡ್ ಬರ್ಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲೇ ಈ ತರ ಎಲ್ಲ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಥ್ರೆಡ್ ವರ್ಕ್ ಮತ್ತೆ ಬೀಡ್ ವರ್ಕ್ ಇರುವಾಗ ನಿಮ್ಗೆ ಕಷ್ಟ ಅನ್ಸೋದಿಲ್ಲ. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು 4 ಡೈರೆಕ್ಷನ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ ಕೆಲವೊಂದು ಶೇಪ್ಸ್ ಹೇಳ್ಕೊಡ್ತೀನಿ. ಆ ಶೇಪ್ಸ್ ಅಲ್ಲಿ ಯಾವ ತರ ವರ್ಕ್ ಮಾಡಬೇಕು ಮತ್ತೆ ಕೆಲವೊಂದು ಕಾರ್ನರ್ ಸೈಡ್ ಅಲ್ಲಿ ಯಾವ ತರ ವರ್ಕ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಈ ತರ ಲೆಫ್ಟ್ ಟು ರೈಟ್ ಈ ತರ ವರ್ಕ್ ಮಾಡಿ ಸ್ಲೋ ಆಗಿ ಪೇಷನ್ಸ್ ಇಂದ ಹಾಕಿ, ಕಷ್ಟ ಅನ್ಸೋದಿಲ್ಲ. ಇವನ್ ಸ್ಟಾರ್ಟಿಂಗ್ ತುಂಬಾ ಫಾಸ್ಟ್ ಮಾಡಬೇಕು ನಾನು ಅಂತ ಗಡ್ಬಿಡಿ ಮಾಡಬೇಡಿ, ಇಂಟ್ರೆಸ್ಟ್ ಹೋಗುತ್ತೆ. ಯಾಕಂದ್ರೆ ವರ್ಕ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ, ನೀವು ವರ್ಕಲ್ಲಿ ಪರ್ಫೆಕ್ಟ್ ಇದ್ರೆ ಮಾತ್ರ ನೀವು ಫಾಸ್ಟ್ ಆಗಿ ಮೂವ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ವರ್ಕ್ ಫಾಸ್ಟ್ ಮಾಡೋ ಇದರಲ್ಲಿ ನೀವು ವರ್ಕ್ ನೀಟಾಗಿ ಕಲಿಯೋದೇ ಇಲ್ಲ. ಅವಾಗೆ ಬೋರ್ ಆಗಿಬಿಡುತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಬೋರ್ ಆಗಿಬಿಡುತ್ತೆ. ನಾವು ಎಷ್ಟು ಪೇಷನ್ಸ್ ಇಂದ ಕಲಿತೀವೋ ಅಷ್ಟು ನಮಗೆ ಫಿನಿಶಿಂಗ್ ಬರುತ್ತೆ ವರ್ಕ್. ಈ ತರ ಲೆಫ್ಟ್ ಟು ರೈಟ್ ಈ ತರ ವರ್ಕ್ ಮಾಡಿ ನಾನು ಇಲ್ಲಿ ನಾಟ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಇವಾಗ ರೈಟ್ ಟು ಲೆಫ್ಟ್ ನೋಡೋಣ. ಇಲ್ಲಿ ತಗೋತಿದ್ದೀನಿ ಸೂಜಿ. ನಾವು ಇವಾಗ ರೈಟ್ ಟು ಲೆಫ್ಟ್ ವರ್ಕ್ ಮಾಡ್ತಿದೀವಲ್ವಾ, ರೈಟ್ ಇಂದ ಲೆಫ್ಟ್ ಗೆ ವರ್ಕ್ ಮಾಡ್ತಿದೀವಿ. ಇವಾಗ ಲೆಫ್ಟ್ ಮುಖ ಮಾಡಿ ಇಟ್ಕೋಬೇಕು ನಾವು ಸೂಜಿನ. ಮುಖ ಅಂದ್ರೆ ಇದು ಕಾಣಿಸ್ತಿದ್ಯಾ ನಿಮ್ಗೆ? ಇದು ಏನಿದೆ ಅಲ್ವಾ, ಇದು ದಾರ ಎಳ್ಕೊಳ್ಳೋದು, ಇದು ಏನಂತಾರೆ ಮನೆ ಸೂಜಿದು ಎಡ್ಜ್ ತುದಿ ಏನಿದೆ ಅಲ್ಲ, ಇಲ್ಲಿ ನಾನು ಬೆರಳಿಂದ ತೋರಿಸ್ತಿದೆ ನೋಡಿ. ಇದನ್ನ ನಾವು ಲೆಫ್ಟ್ಗೆ ಮುಖ ಮಾಡಿ ಇಟ್ಕೋಬೇಕು. ಇಲ್ಲಿ ಸೂಜಿನ ಟಕ್ ಮಾಡ್ತಿದ್ದೀನಿ ನಾನು ಇಲ್ಲಿ. ಈ ತರ ದಾರನ ಮೇಲ್ ತಗೊಳ್ಳಿ, ಈ ತರ ಹೀಗೆ ಒಂದ್ ಚೈನ್ ಒಳಗಡೆಯಿಂದ ಇನ್ನೊಂದು ಚೈನ್ ಈ ತರ ತಗೋಬೇಕು. ಅಂಡ್ ನೀವು ಏನು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ನೀವೇನು ವರ್ಕ್ ಮಾಡ್ತೀರಾ ಎಲ್ಲ ಚೈನು ಒಂದೇ ಸೈಜ್ ಅಲ್ಲಿ ಇರಬೇಕು. ಫಸ್ಟ್ ನೀವು ಡಿಸ್ಟೆನ್ಸ್ ಅಲ್ಲೇ ಮಾಡಿ ಸ್ವಲ್ಪ,
ಸ್ವಲ್ಪ ದೂರನೇ ಚೈನ್ ಅಂದರೆ ಈ ಥರ ದೊಡ್ಡ ದೊಡ್ಡ ಚೈನಲ್ಲಿ ವರ್ಕ್ ಮಾಡಿ ಆಮೇಲೆ ಬರ್ತಾ ಬರ್ತಾ ಅದನ್ನು ಆಟೋಮೆಟಿಕ್ ಅದು ಸ್ಮಾಲ್ ಚೈನ್ ಆಗಿ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಚೈನ್ ಅಷ್ಟು ನಿಮಗೆ ಫಿನಿಶಿಂಗ್ ಆಗಿ ಬರುತ್ತೆ. ಈ ಥರ ಆಟೋಮೆಟಿಕ್ ಸ್ಮಾಲ್ ಚೈನ್ ಬರುತ್ತೆ ನಿಮಗೆ ಹಾಕೋದಕ್ಕೆ. ಒಂದ್ಸಲ ರೂಢಿ ಆದರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಈ ಥರ ರೈಟ್ ಟು ಲೆಫ್ಟ್ ಈ ಥರ ವರ್ಕ್ ಮಾಡ್ತೀವಿ. ಲೈನ್ ಮೇಲೇ ಮಾಡಿ ಈ ಥರ. ಇದೇ ಥರ ನೀವು ವರ್ಕ್ನ ಕಂಪ್ಲೀಟ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ನೀವು ಏನಿಲ್ಲ, ಎಷ್ಟು ಪ್ರಾಕ್ಟೀಸ್ ಮೇಲೇ ಡಿಪೆಂಡ್ ಇದು ವರ್ಕ್ ಎಲ್ಲ. ಇವಾಗ ನಾಟ್ ಹಾಕೋದು. ಸೊ ನಾಟ್ ಹಾಕೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ನಾಟ್ ಹಾಕೋದು ತೋರಿಸ್ತೀನಿ. ಆ್ಯಂಡ್ ಮುಂದೆ ಶೇಪ್ಸ್ ಎಲ್ಲ ಯಾವ ಥರ ವರ್ಕ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ ಈ ಥರ ಎಷ್ಟು ನೀಟಾಗಿ ಬಂದಿದೆ ಅಂತ. ಹೀಗೆ ಫಸ್ಟು ನಾವು ಬಾಟಮಿಂದ ಟಾಪ್ ಮಾಡ್ತೀವಿ, ಆಮೇಲೆ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಆ್ಯಂಡ್ ರೈಟ್ ಟು ಲೆಫ್ಟ್ ಈ ಥರ ವರ್ಕ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಟ್ ಹಾಕೋದು ಹೇಗಂತ ಹೇಳ್ಕೊಡ್ತೀನಿ. ನಾಟ್ ಆದಮೇಲೆ ಚೈನ್ ಸ್ಟಿಚ್ಚಲ್ಲಿ ಡಿಫ್ರೆಂಟ್ ಶೇಪ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನಿಮ್ಗೆ ಏನು ಒಂದು ಟಿಪ್ ಶೇರ್ ಮಾಡ್ತೀನಿ ಅಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಚೈನ್ನ ಯಾವ ಡಿಸ್ಟೆನ್ಸಲ್ಲಿ ತಗೋಬೇಕು ಅಂತ ಗೊತ್ತಾಗದೇ ಇದ್ದರೆ ಸ್ಕೇಲ್ ಏನಿದೆ ಅಲ್ವಾ, ಇಲ್ಲಿ 1 ಸೆಂಟಿಮೀಟರ್ ಅಥವಾ ಹಾಫ್ ಸೆಂಟಿಮೀಟರ್ ಇದೆ. ಈ ಥರ ನೀವು 1 ಸೆಂಟಿಮೀಟರ್ ಟು ಈ ಥರ ಹಾಫ್ ಸೆಂಟಿಮೀಟರ್ ತಗೊಳ್ಳಿ. ಪ್ರತಿ ಹಾಫ್ ಸೆಂಟಿಮೀಟರ್ಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ನೀವು ಲೈನ್ ಮೇಲೆ. ಈ ಥರ ನಾವು ತೋರಿಸ್ಕೊಡ್ತೀನಿ. ಈ ಥರ ನಾವು ಲೈನ್ ಹಾಕೊಂಡಿರ್ತೀವಲ್ವಾ, ಈ ಥರ ಲೈನ್ ಹಾಕೊಂಡಿರ್ತೀವಿ. ಈ ಲೈನ್ಗೆ ಪ್ರತಿ ಹಾಫ್ ಸೆಂಟಿಮೀಟರ್ಗೂ ನೀವು ಈ ಥರ ಡಾಟ್ ಇಟ್ಕೊಳ್ಳಿ. ಈ ಥರ ಡಾಟ್ ಇಟ್ಕೊಂಡು ಡಾಟ್ ಟು ಡಾಟ್ ಏನಿದೆ ಅಲ್ವಾ ವರ್ಕ್ ಮಾಡಿದ್ರೆ ನಿಮಗೆ ಒಂದು ಚೈನ್ ಎಷ್ಟು ಕರೆಕ್ಟ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ. ಪ್ರಾಕ್ಟೀಸ್ ಆದಮೇಲೆ ನೀವು ಡೈರೆಕ್ಟಾಗಿ ಈ ಥರ ಲೈನ್ ಮೇಲೇ ವರ್ಕ್ ಮಾಡ್ಬೋದು. ಫಸ್ಟ್ ನಿಮಗೆ ಕಷ್ಟ ಆಗ್ತಿದೆ, ಯಾವ ಡಿಸ್ಟೆನ್ಸಲ್ಲಿ ತಗೋಬೇಕು ಚೈನ್ನ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಥರ ಪ್ರತಿ ಹಾಫ್ ಸೆಂಟಿಮೀಟರ್ಗೂ ಕೂಡ ಈ ಥರ ಮಾರ್ಕ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ಈ ಡಾಟಿಂದ ನೆಕ್ಸ್ಟ್ ಡಾಟ್ 1 ಚೈನು, ಆ್ಯಂಡ್ ನೆಕ್ಸ್ಟ್ ಡಾಟಿಂದ ಅದರ್ ನೆಕ್ಸ್ಟ್ ಡಾಟ್ಗೆ 1 ಚೈನು. ಈ ಥರ ನೀವು ಮಾಡ್ತಾ ಹೋಗ್ಬೋದು. ಆ್ಯಂಡ್ ನಿಮಗೆ ವರ್ಕ್ ಚೈನ್ ಸ್ಟಿಚ್ ಅವಾಗ ಕಷ್ಟ ಅನಿಸೋದಿಲ್ಲ. ಒಂದು ನೀಟಾಗಿ ಒಂದೇ ಡಿಸ್ಟೆನ್ಸಲ್ಲಿ ಎಲ್ಲ ಚೈನ್ಗಳು ಬರುತ್ತೆ. ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.